ಇನ್ನೊಬ್ಬರಿಗೆ ಮರ್ಯಾದೆ ಕೊಡಬೇಕಾದ್ರೆ ಮೊದಲು ಇವರಿಗೆ ಇರಬೇಕಲ್ಲ. ನೋಡೋಣ ಸ್ವಲ್ಪ ಹೊತ್ತು ಕಾಯುತ್ತೇವೆ. ನಿನಗೀಗತಿ ಬರಬಾರದಿತ್ತು. ಪಾಪ ಹೊಟ್ಟೆ ಇಲ್ಲದೆ ಬತ್ತಿ ಬತ್ತಿ ಊರು ಬತ್ತಿ ತರ ಆಗಿದೆಯಾ. ನಿನ್ನನ್ನು ನೋಡ್ಲಿಕ್ಕೆ ಆಗುದೇ ಇಲ್ಲ. ಅದಿರಲ್ಲಿ ನಿಮ್ಮಲ್ಲಿ 4 ಅಕ್ಷರ ಓದ್ಲಿಕ್ಕೆ ಯಾರಿಗೆ ಬರ್ತದೆ? ಮಾತನಾಡುತ್ತಿರುವುದು ಭೀಮನಲ್ಲಿ, ಎಚ್ಚರವಿರಲಿ. ಹಾಗಲ್ವೋ, ಕೃಷ್ಣ ಒಂದು ಪತ್ರವನ್ನ ಕಳಿಸಿದ್ದಾನೆ. ಅದನ್ನ ಓದಿ ಆದಷ್ಟು ಬೇಗ ಉತ್ತರ ಕೊಡತಕ್ಕದ್ದು. ಓದಿ ಆಯ್ತಾ? ಇದು ಆಯ್ತಾ? ತಡೆಯೋ. ಹೆಚ್ಚಿಗೆ ಪ್ರಯಾಣ ಆಯಿತು. ಹೌದು, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಅಂತ ಗಾದೆ ಇದೆ. ಬಿದ್ದಿದ್ದು ನನಗಲ್ವಾ, ನಿಮಗೆ 2 ಸರಿ ಬೀಳಬೇಕಿತ್ತು. ಮೂಳೆ ಮುರಿಯೋ ಹಾಗೆ ಹೊಡೆದಿದ್ದಾನೆ. ಸರಿಯಾಗಿಕ್ಕೆ ಕನಿಷ್ಠ 6 ತಿಂಗಳು ಬೇಕಾಗಿತ್ತು. ನಾ ಇಲ್ಲೇ ಇದ್ರೆ ನನ್ನನ್ನು ಕೊಂದೇ ಹಾಕ್ತೇನೆ. ಆದಷ್ಟು ಬೇಗ ಒಳಮಾರ್ಗವಾಗಿ ಮಾರಣಿಯ ಸೆರೆ
ಹೋಗೋ ಟಿವಿ ಇದೆ. ಟಿವಿಯನ್ನ ಹಾಳಾಗಿ ಹೋಯ್ತು ಸ್ವಾಮಿ. ನಾನು ಇವತ್ತು ನೋವಲ್ಲೇ ದಾಟಿಕೊಂಡು ಹೋಗ್ತೇನೆ. ತಗೊಳ್ಳೋಣ ಅಂತ. ದ್ವಾರಕಾಧೀಶ ಬಲರಾಮನು ಪ್ರವೇಶವಾದ ತಕ್ಷಣ ಯಾದವರೆಲ್ಲ ಎದ್ದು ನಿಂತು ಗೌರವಿಸುತ್ತಿದ್ದಾರೆ. ಕಾರಣ ನನ್ನ ಯೋಗ್ಯತೆಯೇ ಅಂತದ್ದು. ಆದರೆ ಕೃಷ್ಣನಿಗೆ ನನ್ನ ಯೋಚನೆಗಳು ಅರ್ಥವೇ ಆಗುವುದಿಲ್ಲ. ಮೊದಲೇ ಹೇಳಿದ್ದೇನೆ ನಾನು ಸುಭದ್ರೆಯನ್ನ ಕೌರವರಿಗೆ ಕೊಡೋಣ ಎಂದು. ಆದರೆ ನನ್ನ ಮಾತನ್ನ ವಿರೋಧಿಸಿ ಅರ್ಜುನನಿಗೆ ಮದುವೆ ಮಾಡಿಸಿದ ಈ ಕೃಷ್ಣ ಎಷ್ಟಾದರೂ ಕೃಷ್ಣನನ್ನ ಬಿಡುವಂತಿಲ್ಲ. ಹಾಗಾಗಿ ಯಾದವ ಸೇನೆಯೆಲ್ಲ ಕೂಡಿಕೊಂಡು ಕಾವ್ಯಕಾವನಕ್ಕೆ ತೆರಳುತ್ತೇನಂತೆ.
ಆ ಭಾವನೆ ಉಂಟು ತಾನೆ? ಖಂಡಿತ. ಹ. ಕೇವಲ ಭಾವ ಮಾತ್ರ ಅಲ್ಲ, ಗುರುಗಳು ಹೌದು. ನಮ್ಮಿಬ್ಬರಲ್ಲಿ ಹ. ಎಂತಹ ಸ್ನೇಹ ಸಂಬಂಧವಿದೆ. ಈ ಸ್ನೇಹ ಸಂಬಂಧದಲ್ಲಿ ಹ. ಯಾವ ಕಾರಣಕ್ಕೂ ಭಿನ್ನಾಭಿಪ್ರಾಯ ಬರಲಾಗದೆಂದು ಭಾವಿಸಿದ್ದವನು ನಾನು. ಆದರೆ ಆ ನಂಬಿಕೆ ಸುಳ್ಳಾಗಿ ಹೋಗಿದೆ. ನೀವು ನಮ್ಮಲ್ಲಿ ದ್ವೇಷಿಸುವಂತಹ ದೊಡ್ಡ ತಪ್ಪು ನಾವೇನು ಮಾಡಿದಿವಿ ಎಂದು ಹೇಳಿ ಬಾಬಾ. ನಿನಗೇನೂ ಗೊತ್ತಿಲ್ಲದೆ
ಆ? ನಮ್ಮ ವಿರೋಧ ಎಂಬ ವಿಚಾರ ತಿಳಿದ ಬಳಿಕವು ಆ ಗಯನನ್ನ ಇರಿಸಿಕೊಂಡವರು ನೀನಲ್ವಾ? ಅಲ್ಲದೆ ಸಂತಾನಕ್ಕೆಂದು ಬಂದ ದಾರುಕನನ್ನ ಅಪಮಾನಿಸಿದ ಅವಿವೇಕಿ ನೀನು. ಅಷ್ಟೇ ಅಲ್ಲ, ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಗಯನನ್ನ ಬಿಟ್ಟು ಕೊಟ್ಟರೆ ನಿನ್ನ ಜೀವ ಉಳಿದಿತ್ತು, ಇಲ್ಲವಾದರೆ ನಿನ್ನ ಜೀವ ಉಳಿಯಲು ಸಾಧ್ಯತೆ. ಬಾ ಮುಂದೆ, ಬಾ ಮುಂದೆ.
ಗೋವಿಂದ